ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಹಾವೇರಿಯ ಜಿಲ್ಲೆಯ ಪ್ರತಿನಿಧಿ ನಾಗರಾಜ್ ಮಾಕಾಪುರ್. ಆ ಗ್ರಾಮದಲ್ಲಿ ರಾತ್ರಿ ಆದರೆ ಜನರೆಲ್ಲರೂ ಕೂಡ ಭಯಭೀತರಾಗಿರ್ತಾರೆ. ಪೊಲೀಸರ ರೀತಿಯಲ್ಲಿ ಕೂಡ ಅವರು ಕೂಡ ಪೆಟ್ರೋಲಿಂಗನ್ನು ಕೂಡ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಭಯಭೀತರಾಗಿರ್ತಕ್ಕಂಥ ಗ್ರಾಮದಲ್ಲಿ ರಾತ್ರಿ ಆದರೆ ಕೈಯಲ್ಲಿ ದೊಣ್ಣೆಗಳಾಗಿರ್ಬೋದು, ಮಚ್ಚಾಗಿರ್ಬೋದು ಮತ್ತು ಮಾರಕಾಸ್ತ್ರಗಳ ಆಯುಧಗಳನ್ನು ಹಿಡಿದು ಓಡಾಟವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಗ್ರಾಮಸ್ಥರ ನಡೆ ಕೂಡ ಸದ್ಯಕ್ಕೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಕಳ್ಳರ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು. ಪ್ರಮುಖವಾಗಿ ಗ್ರಾಮೀಣ ಭಾಗಗಳನ್ನು ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥ ಕಳ್ಳರು ವಿಪರೀತವಾಗಿ ಅಲ್ಲಿ ಓಡಾಟಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದ ಆತಂಕಗೊಂಡಿರ್ತಕ್ಕಂಥ ಗ್ರಾಮಸ್ಥರು ಕೂಡ ಸ್ವಯಂ ರಕ್ಷಣೆಗೆ ಸದ್ಯ ಮುಂದಾಗಿರ್ತಕ್ಕಂಥದ್ದು. ಹಾನಗಲ್ ತಾಲೂಕಿನ ಮಾರನ್ಬೀಡು ಅಂತೇಳಿ ಒಂದು ಗ್ರಾಮದಲ್ಲಿ ಕೂಡ ರಾತ್ರಿ ಇಡೀ ಮಧ್ಯರಾತ್ರಿ ಅಲ್ಲಿನ ಜನರು ಕೂಡ ಎಲ್ಲರೂ ಕೂಡ ನಿದ್ರೆಯನ್ನಾಗೆಟ್ಟು ಕಾವಲನ್ನು ಕಾಯ್ತಾ ಇರತಕ್ಕಂಥ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. 8 ದಿನಗಳಿಂದ ಕೂಡ ಆ ಗ್ರಾಮದಲ್ಲಿ ಯಾರು ಕೂಡ ರಾತ್ರಿ ಇಡೀ ನಿದ್ರೆಯನ್ನು ಮಾಡ್ತಾ ಇಲ್ಲ. ರಾತ್ರಿ ಬೆಂಕಿ ಕಾಯಿಸೋದಾಗಿರಲಿ ಅಥವಾ ಅವರೇ ಒಂದು ಗುಂಪುಗಳನ್ನಾಗಿ ಮಾಡಿಕೊಂಡು ರಾತ್ರಿ ಇಡೀ ಗ್ರಾಮವನ್ನು ಕಾವಲನ್ನು ಕಾಯ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಗಳು ಯಾರಾದರೂ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ನೋಡುವಂಥ ದೃಶ್ಯ ಸದ್ಯಕ್ಕೆ ಅಲ್ಲಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸರಣಿಯಾಗಿ ಗ್ರಾಮೀಣ ಭಾಗದಲ್ಲೂ ಕೂಡ ಕಳ್ಳರು ಸರಣಿ ಮನೆಗಳತನವನ್ನು ಮಾಡ್ತಾ ಇದ್ದಾರೆ. ಆ ಮನೆಗಳನ್ನು ಕಳ್ಳತನ ಮಾಡ್ತಕ್ಕಂಥದ್ದಾಗಿರಲಿ ಮತ್ತು ಅಲ್ಲಿರ್ತಕ್ಕಂಥ ಜನರನ್ನು ಬೆದರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಸ್ಥಳೀಯರು ಕೂಡ ಅಲ್ಲಿ ಭಯಭೀತರಾಗಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಸ್ವಯಂ ರಕ್ಷಣೆಯನ್ನು ತಾವೇ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಕಳ್ಳರನ್ನು ಹತ್ತಿಕ್ಕುವಲ್ಲಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಮತ್ತು ಅದರಲ್ಲಿ ವಿಫಲರಾಗ್ತಾ ಇದ್ದಾರೆ ಎನ್ನುವ ದೃಷ್ಟಿಯಿಂದ ತಮ್ಮ ಸ್ವಯಂ ರಕ್ಷಣೆಯನ್ನು ತಾವೇ ಮಾಡಿಕೊಳ್ಳುವ ದೃಷ್ಟಿಯಿಂದ ಅವರು ಮಾರಕಾಸ್ತ್ರಗಳಾಗಿರ್ಬೋದು, ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಓಡಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಲ್ಲಿನ ಜನರು ಕೂಡ ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂಥ ತಮ್ಮ ಮಕ್ಕಳು ಅಂದರೆ ದುಡಿಲಿಕ್ಕೆ ಬೇರೆ ಊರುಗಳಿಗೆ ತೆರಳಿರ್ತಕ್ಕಂಥ ಮಕ್ಕಳನ್ನು ಕೂಡ ಕರೆಸ್ಕೊಂಡು ತಾವು ಕೂಡ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದು ಒಂದು ರೀತಿ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಜನರ ನಡೆ ಸದ್ಯಕ್ಕೆ ಭಾಳಷ್ಟು ಸಂಚಲನವನ್ನು ಸೃಷ್ಟಿಸ್ತಕ್ಕಂಥದ್ದು ಮತ್ತು ಪೊಲೀಸರಿಗೆ ಕೂಡ ಇದು ಒಂದು ಮುಜುಗರ ತರುವಂಥ ಕೆಲಸವಂತ ಹೇಳಿದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರು ಮಾಡುವಂಥ ಕೆಲಸವನ್ನು ಆ ಗ್ರಾಮಸ್ಥರೇ ಇಡೀ ದಿನ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಕಬ್ಬುಗಳನ್ನು ಕಡಿಯುವುದು ಮತ್ತು ರೈತಾಪಿ ವರ್ಗ ಜನರಾಗಿರೋದ್ರಿಂದ ಕೂಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದು ಮನೆಗೆ ಬರ್ತಾರೆ. ರಾತ್ರಿ ಇಡೀ ಮತ್ತೆ ಊಟ ಬಳಿಕವಾಗಿ ರಾತ್ರಿ ಅವರೆಲ್ಲರೂ ಕೂಡ ಮಹಿಳೆಯರಾಗಿರ್ಬೋದು ಮತ್ತು ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಕೈಯಲ್ಲಿ ದೊಣ್ಣೆಗಳಾಗಿರ್ಬೋದು, ಮಚ್ಚುಗಳಾಗಿರ್ಬೋದು ಮತ್ತು ಆಯುಧಗಳನ್ನು ಹಿಡಿದುಕೊಂಡು ಗುಂಪಾಗಿ ರಾತ್ರಿ ಬೀಟ್ ಪೊಲೀಸರಂತೆ ಕೂಡ ಅವರು ಓಡಾಟವನ್ನು ಮಾಡ್ತಾ ಇದ್ದಾರೆ. ತಲೆಗೆ ಏನು ವಿದ್ಯುತ್ ದೀಪದ ಬಲ್ಬ್ಗಳನ್ನು ಹಾಕ್ಕೊಂಡು ಯಾರಾದರೂ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ವೇಳೆ ಮಾರನ್ಬೀಡು ಗ್ರಾಮಕ್ಕೆ ಯಾರಾದರೂ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅವರನ್ನು ಕೂಡಲವಾಗಿ ಬಂಧನವನ್ನು ಮಾಡ್ತಕ್ಕಂಥದ್ದು, ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಇವು ಕೂಡ ಆ ಗ್ರಾಮದಲ್ಲಿ ನಡೀತಾ ಇದೆ. ಇವೆಲ್ಲಕ್ಕೂ ಕೂಡ ಒಂದು ಈ ರೀತಿಯಾಗಿ ಗ್ರಾಮಸ್ಥರು ಆತಂಕಗೊಳ್ಳಲಿಕ್ಕೆ ಒಂದೇ ಒಂದು ಕಾರಣ, ಆ ಗ್ರಾಮದ ಪಕ್ಕದ ಗ್ರಾಮದಲ್ಲಿ ಕೂಡ ಒಂದು ರೀತಿ ಮುಸುಕುದಾರಿ ಗ್ಯಾಂಗ್ ಕೂಡ ಎಂಟ್ರಿ ಕೊಟ್ಟಿತ್ತು. ಅದು CCTVಯಲ್ಲಿ ಕೂಡ ದೃಶ್ಯಗಳು ಕೂಡ ಸೆರೆಯಾಗಿತ್ತು. ಈ ದೃಶ್ಯದಿಂದ ಆತಂಕಗೊಂಡಿರ್ತಕ್ಕಂಥ ಆ ಗ್ರಾಮಸ್ಥರು ಎಲ್ಲೋ ಒಂದು ಕಡೆ ಡಕಾಯಿತರು ನಮ್ಮ ಗ್ರಾಮಕ್ಕೆ ಕೂಡ ಎಂಟ್ರಿಯನ್ನು ಕೊಡ್ಬೋದು, ಹೀಗಾಗಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಆ ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಸ್ವಯಂ ರಕ್ಷಣೆಗೆ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಕೂಡಲೇ ನಮಗೆ ಪೊಲೀಸರು ಕೂಡ ರಕ್ಷಣೆಯನ್ನು ಕೊಡಬೇಕು ಮತ್ತು ಅಲ್ಲಿ ನೈಟ್ ಬೀಟ್ ಪೊಲೀಸರನ್ನು ಹೆಚ್ಚಳವನ್ನು ಮಾಡಬೇಕಂತೇಳಿ ಕೂಡ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಮೀಪದ ಗುತ್ತಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಮತ್ತು ಅದೇ ರೀತಿಯಾಗಿ ಆಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಬೇಕು ಮತ್ತು ರಾತ್ರಿ ಇಡೀ ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಒಂದು ರೌಂಡ್ಸನ್ನು ಹಾಕಬೇಕಂತೇಳಿ ಕೂಡ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮಗೇನು 4 ಏರಿಯಾದಾಗ ಅದಾವಲ್ಲ, ಸೊ ಆಯಾ ಏರಿಯಾದಲ್ಲಿ ಆಯಾ ಏರಿಯಾದವರ ಒಂದು 20ರಿಂದ 30 ಜನ ಕೂತ್ಕೊಂಡು ಅಲ್ಲೆಲ್ಲ ಬೆಂಕಿ ಹಾಕಿ ಕೂತ್ಕೊಂಡೆಲ್ಲ ನಾವು ಕಾಯತ್ತೀವಿ. ಬಟ್ ನಮ್ಗೆ ಹೆಂಗೆ ಸಮಸ್ಯೆ ಆಗೈತಪ್ಪ ಅಂದರೆ ನಾವೆಲ್ಲ ಬೇರೆ ಕಡೆಯಿಂದ ಕೆಲಸ ಮಾಡ್ತಕ್ಕಂಥವ್ರು. ಈಗ ನಮಗೆಲ್ಲ ದುಡಿದ್ರೆ ನಮಗೆಲ್ಲ ಒಂದು ಹೊತ್ತು ಊಟ ಮಾಡ್ತಕ್ಕಂಥ ಪರಿಸ್ಥಿತಿ ನೋಡಿ. ನಾನು ಮಂಡ್ಯದಾಗ ಕೆಲಸ ಮಾಡ್ತೀನಿ ಸರ್. ನಾನು ಮೈಕ್ರೋ ಫೈನಾನ್ಸಾಗಿ ಕೆಲಸ ಮಾಡ್ತೀನಿ ಏರಿಯಾ ಮ್ಯಾನೇಜರ್ ಆಗಿ. ಬಟ್ ಅಲ್ಲಿಂದ ನಮ್ಮ ಮಮ್ಮಿರು ಫೋನ್ ಮಾಡಿದಾಗ ನಾನು 1 ವೀಕ್ ರಜೆ ಹಾಕಿನಿ ಸರ್ ಪರ್ಪಸ್ಫುಲ್. ಯಾಕಂದ್ರೆ ನಮ್ಮದು ಲಾಸ್ಟ್ ಸ್ಟ್ಯಾಂಡ್ ಮನಿ ಐತಿ. ಯಾಕಂದ್ರೆ ಮನೆಯಾಗೆಲ್ಲ ಹೆಣ್ಮಕ್ಳು ಇದ್ದಾವೆ, ಸೈಕಲ್ ಮೋಟ್ರ್ ಇದ್ದಾವೆ ಮತ್ತು ಅವ್ನು ಕಾಯಲೇಬೇಕಲ್ಲ ನಮ್ಗೆ ಪ್ರತಿಯೊಂದಕ್ಕೂ. ಹಿಂಗಾಗಿ ನಾವು 1 ವೀಕ್ ರಜೆ ಹಾಕಿ ಬಂದೇನೆ ಸರ್. ನಾನು ಇದಕ್ಕೋಸ್ಕರ ಬಂದೇನೆ. ಬಟ್ ಇದು ಎಲ್ಲಿ ಗಂಟ ಹೋಗ್ತೈತೆ ಅಂದ್ರೆ ಈಗ ನಾವು 1 ವೀಕ್ ಆದೀವಿ, 4-5 ಡೇಸ್ ಆಯಿತು. ಇನ್ನು ಕಂಟಿನ್ಯೂ ಹಿಂಗೆ ಹೋಗ್ಬೇಕಾ ಏನು? ಮತ್ತು ಇದಕ್ಕೆ ನಮಗೇನು ಪರ್ಟಿಕ್ಯುಲರ್ಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲಲ್ಲ. ಈಗ ನನಗೇನು ಅನ್ನತ್ತೇನಪ್ಪ ಅಂದರೆ ಇಲ್ಲಿ ಸರೌಂಡಿಂಗಿನ ಗ್ರಾಮೀಣ ಭಾಗದ ಸ್ಟೇಷನ್ ಏನಿರುತ್ತಲ್ಲ ನಮಗೂ ಸ್ವಲ್ಪ ಏನಾರು ಒಂದು ಸ್ವಲ್ಪ ಅಲರ್ಟ್ ಕೊಡಬೇಕು ಮತ್ತು ಸೇಫ್ಟಿ ಕೊಡಬೇಕು ನಮಗೆ. ಅಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಮಕ್ಕಳು ಹೆದರ್ತಾವು, ಸೂಲಿ ಕಳ್ಸಾಕು ಹೆದರಾಕುಂತೇವಿ. ಈಗ ಹಗಲೇಲಿ ಕೆಲಸ ಮಾಡಿ ಬಂದು ನಿದ್ದಿಗಟ್ಟು ಇದ ನಮ್ಮನಿನ ಮಾಡ್ಬೇಕ್ರಿ. ಹೆಂಗೆ ಮಾಡ್ಬೇಕು, ನಾವು ಹೆಂಗೆ ಜೀವನ ಮಾಡಬೇಕು? ಹಗಲೇಲಿ ಕೂಲಿ ಹೋಗ್ಬೇಕು, ದುಡ್ಕಂತಿಲ್ಲ ಅಂದ್ರೆ ನಡೆಯಲ್ಲ. ಮತ್ತು ಹೆಂಗೆ ಜೀವನ ಮಾಡ್ಬೇಕ್ರಿ? ಒಬ್ಬರು ನಮ್ಮೂರಿಗೆ ಯಾರು ಪೊಲೀಸರು ಬರೋಲ್ರು, ಏನೂ ಇಲ್ಲ.
ಮತ್ತು ಹೆಂಗೆ ಮಾಡಿದ್ರಿ ಮುಂದೆ ನಮಗೆ ಮುಂದೆ ಏನು ಅನ್ನೋದು ಇದಕ್ಕೆ ಒಂದು ರಕ್ಷಣೆ ಕೊಡ್ಬೇಕು ನೀವು. 8 ದಿನ 10 ದಿನ ಆಗಾಕ ಬಂತ್ರಿ ಅವ್ರು ಬರಾಕ ಕುತ್ಕೊಂಡು. ಇದೇ ಥರ ನಾ ಹಿಂತಲ್ಕ್ ಹೋದ್ರೂ ಭಯ, ಮುಂಜಿ ಬಾಗಲ್ದಾಗ ಹೋದ್ರು ಭಯ, ಯಾರೋ ಒಂದು ಮಾರಾಟಕ್ಕೆ ಬಂದ್ರೂ ಭಯ, ಅವ್ರನ್ನ ತರಿವಿ ಕೇಳಕ್ಕೂ ಭಯ. ಪೊಲೀಸರು ಮುಂದೆ ಯಾವ ರೀತಿಯನ್ನ ಕ್ರಮಗಳನ್ನು ತೆಗೆದುಕೊಳ್ತಾರೆ ಮತ್ತು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಗ್ರಾಮಸ್ಥರನ್ನ ಯಾವ ರೀತಿಯಾಗಿ ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಇದರಿಂದ ಜನರು ಆ ಆತಂಕದಿಂದ ಯಾವಾಗ ದೂರವಾಗ್ತಾ ಇದ್ದಾರೆ ಎಂಬುದು ಎಲ್ಲವೂ ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಪಾಪ ಕೂಲಿ ಕೆಲಸಗಳನ್ನು ಮಾಡ್ಕೊಂಡು ಬಂದು ರಾತ್ರಿ ಇಡೀ ನಿದ್ರೆಗೆಡ್ತಕ್ಕಂಥದ್ದು ಒಂದಾಗಿದ್ರೆ, ಮನೆಯಿಂದ ಮಕ್ಕಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಕೂಡ ಅಲ್ಲಿನ ಜನರು ಭಯಭೀತರಾಗಿರ್ತಕ್ಕಂಥದ್ದು. ಶಾಲೆಗೆ ಮಕ್ಕಳನ್ನು ಕಳಿಸ್ಲಿಕ್ಕೆ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಈಗ 8 ದಿನದ ಹೊತ್ತಾತ್ರಿ ಇದೇ ಥರ ನಮ್ಗೆ ರಾತ್ರಿ ಎಲ್ಲ ಗಂಡು ಮಕ್ಳಿಗೆ ಆಯ್ತು ಹೆಣ್ಮಕ್ಳು ಆಯ್ತು ರಾತ್ರಿ ಹಗಲಿ ನಿದ್ದೆನೇ ಇಲ್ಲ. ಈಗ ನಮ್ಗೆ ರಕ್ಷಣೆ ಯಾರು ಕೊಡ್ಬೇಕಂತ ನಾವು ಯಾರನ್ನ ಕೇಳ್ಬೇಕು ಅನ್ನೋದು ನಮ್ಗೆ ಗೊತ್ತಾಗವಲ್ರಿ ಸರ. ಹೆಂಗೆ ಇದು ಮಾಡ್ಬೇಕು, ಗ್ರಾಮಸ್ಥರೆಲ್ಲರೂ ನಿದ್ದಿಲ್ಲ ನಿರಡ್ಕಿಲ್ಲ ಇದೇ ಥರನೇ ಇದು ಮಾಡಕ್ಕಂತಾರೆ. ಹೆಂಗೆ ಇದು ಮಾಡ್ಬೇಕು ಅನ್ನೋದು ಈಗ ನಿದ್ದಿನ ಇಲ್ರಿ, ಬರೀ ಕಳ್ರು ಬಂದ್ರೆ ಅಲ್ಲಿ ಬಂದ್ರಿ ಇಲ್ಲಿ ಬಂದ್ರೆ ಅಂತ ಬರೀ ಕಾಯೋದಾಗ್ಬಿಟ್ಟೈತ್ರಿ ಎಲ್ಲದನ್ನು. ಈಗ ಯಾರು ನಮ್ಗೆ ರಕ್ಷಣೆನ ಕೊಡುವಲ್ರಿ, ಯಾರಿಗಂತ ಹೇಳ್ಬೇಕ್ರಿ ಇದನ್ನು ನೀವು ತಿಳಿಸ್ಬೇಕ್ರಿ. ಅವ್ರಿಗೆ ಗೋರ್ಮೆಂಟ್ನವ್ರಿಗೆ ಯಾರಿಗಂತ ಹೇಳ್ಬೇಕು, ಪೊಲೀಸರು ಬರ್ತಾರೋ ಅಥವಾ ಯಾರು ಬರ್ತಾರೋ ಏನು ಯಾರು ಹೋಗಿ ಇವತ್ತಿನವ್ರಿಗೇನು ಹೇಳಿಲ್ಲ. ಇವತ್ತಿನವ್ರಿಗೆ ನಮ್ಮೂರಿಗೆ ಯಾವ ಕಾವಲಾನೇ ಇಲ್ಲ, ಯಾವ ಇವರು ಬಂದಿಲ್ಲ ನೋಡ್ರಿ ಸರ್. ನಿರಂತರವಾಗಿ 8 ದಿವಸ ಕಳುವಾಗತ್ತವ ರೀ. ಇಲ್ಲಿ ನಮ್ದು ಊರು ಒಂದಲ್ಲ, ನಮ್ಮ ಊರಾಗನೇ 2 ಮನೆ ಕಳುವಾಗ್ಯಾವ. ಇಲ್ಲೇ ಸುತ್ತಮುತ್ತ ಹರಿವಿ ಇರ್ಬೋದು, ಕೂಡ್ಲು ಇರ್ಬೋದು, ತೋರ್ಮೆಳಹಳ್ಳಿ, ನೆರೆಗಲ್ಲು. ಒಂದೇ ದಿವ್ಸಕ್ಕೆ ನೆರೆಗಲ್ಲು ಮತ್ತು ಮಾರಂಬಿಡ ಹಿಂಗೆಲ್ಲ ಆಗ್ಯಾವ. ಕುನಿಮೆಳ್ಳೆ ಸತಿಗೆ ಒಂದು ಹಿಡಿಯೋ ಸತಿಗೆ ಬಂದೈತಿ CC ಕ್ಯಾಮ್ರಾದ ಒಂದು. ಅವ್ರು ನೋಡಿದ್ರೆ ಗ್ಯಾಂಗ್ ನೋಡ್ರೆ ಒಂಥರ ಭಯ ಬರ್ಬೇಕು. ಅಂದ್ರೆ ಅವರು ಹಾಕ್ಯಂಥ ಜರ್ಕಿನಾಗಲಿ, ಅವ್ರ ಕೈಯಾಗಿರೋಂಥ ಆಯುಧಗಳಾಗಲಿ ಹಾಳಾರ ರವಸುವಾಗಿ ಅಲ್ಲಿ ಇದು ಮಾಡ್ತಾರೆ. ಇಲ್ಲಿ ಅವರು 2 ಗಂಟೆ ಟಾರ್ಗೆಟ್ ರೀ ಅವ್ರದ್ದು. 2 ಗಂಟೆ ಮೇಲೆ ಟಾರ್ಗೆಟ್ ಮಾಡ್ತಾರೆ. ನಿನ್ನೆ ಬಂದಿದ್ರು, ಮೊನ್ನೆ ಬಂದಿದ್ರು. ಅದಕ್ಕಿಂತ ಮೊನ್ನೆ ಬಂದಿದ್ರು. ಹಾಂ ನೋಡಿದ್ದೀವಿ. ನೋಡಿ ನೀವು ಮೊನ್ನೆ ಬಂದಾಗ ಇಲ್ಲಿ ಕೆಕ್ಕಿ ಹೊಡೆದು ಎಲ್ಲ ಕೂಡಿ ಹೋದಾಗ 4 ಜನ ಹೋಗಿ ಗೊಂಜಾಳ ಹೊಲ್ದಾಗ ಹೋಗ್ರು. ಮತ್ತು ಗೊಂಜಾಳ ಜನರಿಗೆ ಭಯ ಬರ್ತೈತಲ್ಲ, ಯಾಕಂದ್ರೆ ಗೊಂಜಾಳ ಹೊಲ್ದಾಗ ಆಯುಧಗಳು ಏನಿರ್ತಾವೆ ಅಂತಂದು ಹೆದರಿ ಬಂದ ಮತ್ತು ನಿರಂತರ ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಪೊಲೀಸಿಗೆ ವಿಷಯ ಮುಟ್ಟಿ ಪೊಲೀಸರು ನಮಗೆ ಹೇಳ್ತಾರೆ, ಅವರು ನೀವು ಹುಷಾರಾಗಿರಿ, ಇಂಥ ದಿವಸ ಇವತ್ತು ನಿಮ್ಮನ್ನು ಟಾರ್ಗೆಟ್ ಐತೆ ಅಂತ ಹೇಳ್ತಾರೆ. ಒಬ್ಬ ಗಸ್ತ್ ಪೊಲೀಸ್ ಇಲ್ಲ, ಒಂದು ಗಸ್ತ್ ವಾಹನ ಇಲ್ಲ. ದೂರದಲ್ಲಿರ್ತಕ್ಕಂಥ ಮಕ್ಕಳನ್ನು ಕರೆಸ್ಕೊಂಡು ಅಲ್ಲಿ ಹಿರಿಯರಾಗಿರ್ಬೋದು, ವೃದ್ಧಾಪ್ಯ ಜೀವನದಲ್ಲಿರ್ತಕ್ಕಂಥವರ ಮನೆಗಳಿಗೆ ಅವರೇ ಕಾವಲುಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ಕೆಲವರು ಹೇಳುವ ಪ್ರಕಾರವಾಗಿ ನಾವು ಅಲ್ಲಿ ಬೇರೆ ಬೇರೆ ಊರುಗಳಲ್ಲಿ ದುಡಿಯುವ ಕೆಲಸವನ್ನು ಬಿಟ್ಟು 1 ವಾರ ತಿಂಗಳುಗಟ್ಟಲೆ ಕೆಲಸವನ್ನು ಬಿಟ್ಟು ನಾವು ನಮ್ಮ ಗ್ರಾಮವನ್ನು ಕಾಯುವಂಥ ಪರಿಸ್ಥಿತಿ ಇದೆ. ಹೀಗಾಗಿ ಪೊಲೀಸರು ಇದಕ್ಕೆಲ್ಲವೂ ಕೂಡ ತಾರ್ಕಿಕವಾದಂಥ ಅಂತ್ಯವನ್ನು ಕಂಡುಕೊಡ್ಬೇಕಂತೇಳಿ ಕೂಡ ಗ್ರಾಮಸ್ಥರಾಗಿ ಅಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.